ಜಗತ್ತಿಗೆ ಕಾಡ್ತಾ ಇರುವ ಘಾತಕ ರೋಗ ಕ್ಯಾನ್ಸರ್. ಕ್ಯಾನ್ಸರ್ ಗುಣಪಡಿಸಲು ಬೇಕಾಗುವ ಔಷಧಕ್ಕಾಗಿ ಇಡೀ ವಿಶ್ವ ನೂರಾರು ವರ್ಷಗಳಿಂದ ಸಂಶೋಧನೆಯನ್ನ ಮಾಡ್ತಾನೆ ಇದೆ. ಕೊನೆಗೂ ಈ ಒಂದು ರೋಗಕ್ಕೆ ವ್ಯಾಕ್ಸಿನ್ ಬಂದಿದ್ದು ರೋಗಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಮೊದಲೆಲ್ಲ ಕ್ಯಾನ್ಸರ್ ಬಂದ್ರೆ ಸತ್ತೇ ಹೋಗುವ ಭೀತಿ ಹೆಚ್ಚಿತ್ತು. ಅವುಗಳ ಔಷಧ ದುಬಾರಿ, ಹೀಗಾಗಿ ಕೊಂಡುಕೊಳ್ಳಲು ಆಗದೆ ಒದ್ದಾಡಿದ್ದು ಉಂಟು. ಕ್ಯಾನ್ಸರ್ ಎಂಬ ಹೆಸರೇ ಭಯ ಹುಟ್ಟಿಸುತ್ತೆ. ಇದೊಂದು ಮಹಾಮಾರಿಯಾಗಿದ್ದು, ಮೊದಲು ಕ್ಯಾನ್ಸರ್ ಬಂದ್ರೆ ಸತ್ತೇ ಹೋಗ್ತಾರೆ ಎನ್ನುವ ಹೆದರಿಕೆ ಇತ್ತು. ಆದ್ರೆ ಈಗ ಅದರ ಅಗತ್ಯವಿಲ್ಲ. ಕ್ಯಾನ್ಸರ್ ಯಾವ ಹಂತದಲ್ಲಿದೆ ಅನ್ನೋದ್ರ ಮೇಲೆ ಆ ರೋಗಿಯ ಸಾವು ಬದುಕು ಅವಲಂಬಿತವಾಗಿರುತ್ತೆ. ಈಗ ಹಿಂದಿನಂತಿಲ್ಲ. ಕ್ಯಾನ್ಸರ್ ನಿವಾರಕ ಔಷಧಿಗಳ ಬೆಲೆ ಕಡಿಮೆ ಮಾಡುವಂತೆ ಕೇಂದ್ರ ಸರ್ಕಾರ ಕಂಪನಿಗಳಿಗೆ ಆದೇಶವನ್ನ ಹೊರಡಿಸಿದೆ. ಈ ಮಧ್ಯೆ ಮತ್ತೊಂದು ಖುಷಿಯ ವಿಚಾರ ಎಂದರೆ, ಮನುಕುಲವನ್ನ ಕಾಡುತ್ತಿರುವ ಮಾರಣಾಂತಿಕ ಕ್ಯಾನ್ಸರ್ ವಿರುದ್ಧ ಪರಿಣಾಮಕಾರಿ ಲಸಿಕೆ ಅಭಿವೃದ್ಧಿಪಡಿಸಲಾಗಿದ್ದು, ಮುಂದಿನ ವರ್ಷದ ಆರಂಭದಲ್ಲಿ ನಾಗರಿಕರಿಗೆ ಉಚಿತವಾಗಿ ನೀಡಲಾಗುವುದು ಎಂದು ರಷ್ಯಾ ಆರೋಗ್ಯ ಸಚಿವಾಲಯ ಘೋಷಿಸಿದೆ. ಭಾರತೀಯರಿಗೆ ಸಿಹಿ ಸುದ್ದಿ, ಕ್ಯಾನ್ಸರ್ಗೆ ಬಂದೇ ಬಿಡ್ತು ವ್ಯಾಕ್ಸಿನ್. 2025ರ ಪ್ರಾರಂಭದಲ್ಲಿ ಉಚಿತವಾಗಿ ವ್ಯಾಕ್ಸಿನ್ ಹಂಚಿಕೆ ಭರವಸೆ. ಕ್ಯಾನ್ಸರ್ ವಿರುದ್ಧ ಹೋರಾಡುವ mRNA ಲಸಿಕೆಯನ್ನ ರಷ್ಯಾ ದೇಶೀಯವಾಗಿ ಅಭಿವೃದ್ಧಿಪಡಿಸಿದೆ. ಕ್ಲಿನಿಕಲ್ ಟ್ರಯಲ್ನಲ್ಲಿ ಲಸಿಕೆಯು ಯಶಸ್ವಿಯಾಗಿದ್ದು, ಮುಂದಿನ ವರ್ಷ ದೇಶದ ಪ್ರಜೆಗಳಿಗೆ ಉಚಿತವಾಗಿ ನೀಡಲಾಗುವುದು. ಕ್ಯಾನ್ಸರ್ ಬರದಂತೆ ತಡೆಯಲು ಈ ಲಸಿಕೆ ನೀಡಲ್ಲ, ಬದಲಿಗೆ ಕ್ಯಾನ್ಸರ್ನಿಂದ ಬಳಲುತ್ತಿರುವ ರೋಗಿಗಳಿಗೆ ಈ ವ್ಯಾಕ್ಸಿನ್ ನೀಡಲಾಗುತ್ತದೆ ಎಂದು ರಷ್ಯಾದ ಆರೋಗ್ಯ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತಿರುವ ರೇಡಿಯಾಲಜಿ ಮೆಡಿಕಲ್ ರಿಸರ್ಚ್ ಸೆಂಟರ್ನ ಪ್ರಧಾನ ನಿರ್ದೇಶಕ ಆಂಡ್ರ್ಯೂ ಕಪ್ರಿನ್ ಅವರು ಹೇಳಿದ್ದಾರೆ. ರಷ್ಯಾದ ಗಾಮಲಿಯಾ ನ್ಯಾಷನಲ್ ರಿಸರ್ಚ್ ಸೆಂಟರ್ ಡೈರೆಕ್ಟರ್ ಅಲೆಕ್ಸಾಂಡರ್ ಗೆಟ್ಸ್ಬರ್ಗ್ ಪ್ರಕಾರ, ಕ್ಯಾನ್ಸರ್ ಗಡ್ಡೆಯನ್ನ ಈ ವ್ಯಾಕ್ಸಿನ್ ಸಂಪೂರ್ಣವಾಗಿ ನಾಶಗೊಳಿಸುತ್ತದೆ. ಈ ಹಿಂದೆ ರಷ್ಯಾದ ವಿಜ್ಞಾನಿಗಳು ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಸಿದ್ಧಪಡಿಸುವ ಕೊನೆಯ ಹಂತದಲ್ಲಿದ್ದಾರೆ ಎಂದು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳಿದ್ರು. ಇದು ಒಂದು ಡೋಸ್ಗೆ ಸುಮಾರು $2,869 ಅಮೆರಿಕನ್ ಡಾಲರ್, ಅಂದಾಜು $2.44 ಲಕ್ಷ ವೆಚ್ಚವಾಗುತ್ತೆ ಎನ್ನಲಾಗಿದೆ. mRNA ಲಸಿಕೆ ಎಂದರೇನು? mRNA ಅಥವಾ ಮೆಸೆಂಜರ್ RNA ಎಂಬುದು ಮಾನವನ DNA ಒಂದು ಪುಟ್ಟ ಭಾಗ. ಇದು ನಮ್ಮ ಜೀವಕೋಶಗಳಿಗೆ ಪ್ರೋಟೀನ್ಗಳನ್ನು ಉತ್ಪಾದಿಸಲು ನೆರವಾಗುತ್ತೆ. mRNA ಲಸಿಕೆಯಿಂದ ನಮ್ಮ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ಅಗತ್ಯವಾದ ಪ್ರೋಟೀನ್ಗಳನ್ನು ಪಡೆದು ಕ್ಯಾನ್ಸರ್ ಕೋಶಗಳ ವಿರುದ್ಧ ಹೋರಾಡಲು ಶಕ್ತಿ ಪಡೆಯುತ್ತದೆ. ಬ್ರಿಟನ್ನ ವಿಜ್ಞಾನಿಗಳು ಚರ್ಮ ಕ್ಯಾನ್ಸರ್ನ ಅತಿ ಮಾರಕ ಸ್ವರೂಪವಾದ ಮೆಲನೋಮಾದ ಲಸಿಕೆಯ ಪರೀಕ್ಷಾರ್ಥ ಪ್ರಯೋಗ ನಡೆಸುತ್ತಿದ್ದಾರೆ. ಆರಂಭದ ಪ್ರಯೋಗಗಳಲ್ಲಿ ಇದು ಸುಧಾರಣೆಯ ಮಟ್ಟವನ್ನ ಸೂಚಿಸಿದೆ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ಜಗತ್ತಿನಲ್ಲಿ ಅನೇಕ ಮಾದರಿಯ ಕ್ಯಾನ್ಸರ್ಗಳಿವೆ. ಬ್ಲಡ್ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್, ಚರ್ಮದ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಸೇರಿದಂತೆ ಅನೇಕ ಕ್ಯಾನ್ಸರ್ನಿಂದ ಜಗತ್ತು ತತ್ತರಿಸಿದೆ. ಇಲ್ಲಿಯವರೆಗೆ ಸರ್ವಿಕಲ್ ಕ್ಯಾನ್ಸರ್ ಮತ್ತು ಹೆಪಟೈಟಿಸ್ ಬಿಗೆ ಮಾತ್ರವೇ ವ್ಯಾಕ್ಸಿನ್ ಲಭ್ಯವಿದ್ದು, ಉಳಿದ ಕ್ಯಾನ್ಸರ್ಗಳಿಗೆ ರಷ್ಯಾದ ಈ ವ್ಯಾಕ್ಸಿನ್ ರಾಮಬಾಣದಂತೆ ಕೆಲಸ ಮಾಡಲಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.